ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ ಮೇಘ ಕುಷ್ಕಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್, ಮೇಘ ಕುಷ್ಕಿ ಯೂಟ್ಯೂಬ್ ಚಾನಲ್. ನನಗೆ ಓದ್ಕೊಂಡು ಕೂತ್ಕೊಂಡಿದ್ದೆ. ಇದೆಲ್ಲ ರೂಮ್ ಖಾಲಿ ರೂಮ್ ನೋಡಿ ನನಗೆ ವೀಡಿಯೋ ಮಾಡಬೇಕಂತ ಅನ್ನಿಸ್ತು. ಒಂಥರ ಎಲ್ಲರೂ ಇದ್ದಾಗ ಡಿಸ್ಟರ್ಬೆನ್ಸು ಆ ರೀತಿ ಏನೋ ಅನ್ಕೊಂತೀವಿ, ಬಟ್ ಅದು ಅಲ್ವೇ ಅಲ್ಲ. ಎಲ್ಲರೂ ಇದ್ದಂಗೆ ಚೆನ್ನಾಗಿ ಅಂತ ಅನಿಸುತ್ತೆ. ಯಾಕಂದರೆ ಅವ್ರು ಹೋದ್ಮೇಲೆ ನಮಗೆ ಗೊತ್ತಾಗುತ್ತೆ ಅದೇನು ಅಂತ. ಸೈಲೆಂಟ್ ಇರೋದು ಅದು ಬೇರೆ ಸೆಕೆಂಡ್ರಿ. ಆದರೆ ಈ ರೀತಿ ಲೋನ್ಲಿನೆಸ್ ಫೀಲ್ ಐತಲ್ಲ, ಇದು ಇಟ್ಸ್ ಟು ಬ್ಯಾಡ್. ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಪೇನ್ ಅನಿಸುತ್ತೆ. ಕಣಿನಿ ರೂಮಾಗಿ ಯಾರೂ ಇಲ್ಲ, ಆರ್ತಿ ಅಷ್ಟೇ ಇರೋದು. ಉಳಿದವರೆಲ್ಲರೂ ಆಲ್ಮೋಸ್ಟ್ ಅಂತೂ ಫೈನಲ್ ಇಯರ್ ಥರದ್ದು ಎಲ್ಲರದ್ದು ಎಕ್ಸಾಮ್ಸ್ ಮುಗಿರೋದ್ರಿಂದ ಎಲ್ಲರೂ ಹೋದ್ರು. ನನಗಂತೂ ಅಸಲು ಓದೋಕ್ಕೆ ಆಗ್ತಿಲ್ಲ. ಲಾಸ್ಟ್ ಪೇಪರ್ ಬೇರೆ, ಇದೊಂದು ಬರೆದ್ರೆ ಇನ್ನೊಂದಷ್ಟೇ 2 ಪೇಪರ್ ಉಳಿದಿರೋದು. ನಮ್ಮದು ಅಟ್ಲೀಸ್ಟ್ ಬೇಗ ಮುಗ್ದಿಲ್ಲಲ್ಲ ಅಂತ ಬೇಜಾರು. ರೂಮಲ್ಲಿ ಎಲ್ಲರೂ ನಮ್ಮ ಕ್ಲಾಸಲ್ಲಿ ಫೈನಲ್ ಇಯರ್ಸ್ತಾರೆ ಎಲ್ಲರೂ ಕೂಡ ಹೋಗ್ಬಿಟ್ಟಾರ. ಇಷ್ಟು ಕಷ್ಟ ಆಗುವಂಥ ತಿರಕ ಅಂತಂದರೆ ಅದು ಹೇಳ್ಬಾರ್ದು. ಆ ಬೆಡ್ಡಿಗೆ ಯಾರ್ಯಾರು ಇದ್ರಲ್ಲ ಅವರೆಲ್ಲ ನೆನಪು ಹಾಕೊಂತಾರೆ. ಆರ್ತಿ ಹೆಂಗೆ ಓದ್ಕೊಳಕಂತ ಏನು ಅನ್ಸಂತ? ಏನು ಅನ್ನಿಸ್ತಿಲ್ಲ, ಯಾರು ಇಲ್ಲ. ಅವಳಂತೂ ಫುಲ್ಲು ನಿನ್ನೆ ಜಗ್ಗೆ ಹತ್ಬಿಟ್ಟಾಳ. ನಾನು ಕೂಡ ನಿನ್ನೆ ಜಗ್ಗೆ ಹತ್ಬಿಟ್ಟೆ. ಯಾಕಂದರೆ ಎಷ್ಟು ಒಂಥರ ಲೋನ್ಲಿನೆಸ್ ಫೀಲ್ ಆಗುತ್ತಂದ್ರೆ ಯಾರೂ ಇಲ್ಲ. ಆ ಬೆಡ್ಡಿಗೆ ಯಾರ್ಯಾರು ಇದ್ರಲ್ಲ ಅವ್ರವ್ರು ನೆನಪಾಗ ಮದುವೆ ಆಗಿ ಹೋಗ್ಬಿಟ್ಟಿದ್ದಾರೆ, ಮನೇಲಿ ಯಾರು ಇರಲ್ಲ. ಆ ಥರ ಫೀಲ್ ಅನ್ಸುತ್ತಾ? ಇಲ್ಲಿ ನೋಡ್ರಿ, ಅವಾಗ ಅಂದರೆ ಯಾರ್ಯಾರು ಇದ್ವಲ್ಲ ಈ ರೂಮಾಗ, ಅವಾಗೆಲ್ಲ ಈ ಥರ ಬರೆದು ಹಾಕೋದು ಹಿಂಗೆಲ್ಲ ಮಾಡಿದ್ದಾರೆ. ಇವಾಗ ಒಂಥರ ಎಷ್ಟು ಫೀಲ್ ಅನ್ಸ್ಬೇಡ. ಇವೆಲ್ಲ ನೋಡೋದ್ರೆ ಎಷ್ಟು ಬೇಜಾರು ಅನ್ಸುತ್ತೆ ಅಂದ್ರೆ ಅಷ್ಟು ಬೇಜಾರು ಅನ್ಸುತ್ತೆ. ಇದರಲ್ಲಿ ನನ್ನ ಹೆಸರು ಹುಡುಕ್ಬೇಡ್ರಿ, ಯಾಕಂದರೆ ಬಿಫೋರ್ ನಾನು ಈ ರೂಮ್ನಾಗ ಇರಲಿಲ್ಲ. ಯಾಕೆ ಆ ಕಡೆ ರೂಮ್ನಾಗಿದ್ದೆ, ಮತ್ತೆ ಇಲ್ಲಿ ಯಾರು ಇಲ್ಲ ಅಂತೇಳಿ ಮತ್ತೆ ಬಂದೆ. ಆದರೆ ನಾನು ಇದೇ ರೂಮಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಿದ್ದಾಗ ನನ್ನ ಹೆಸರು ಇಲ್ಲ. ಎಷ್ಟು ಬೇಜಾರು ಅನ್ಸುತ್ತೆ ಅಂದ್ರೆ ಇವೆಲ್ಲ ಮಾಡಿದ್ದು ಕ್ಷಣಿಕ ಏನಪ್ಪ ಅಂತ ಅನಿಸುತ್ತೆ. ಎಲೆಗಳಿಂದ ಗಣೇಶ, ಅವತ್ತು ಗಣಪ ಹಬ್ಬದ ದಿನ ಅಲ್ಲೇ ಮಾಡಿದ್ದನ್ನ ಅನುಷ ಮಾಡಿದ್ಲು ಅನ್ಸುತ್ತೆ. ಎಷ್ಟು ಫೀಲ್ ಬ್ಯಾಡ್ ಅನ್ಸುತ್ತೆ ಅಂತ ಹೇಳ್ಬಾರ್ದು. ಓದಕೊಂತೀವಿ, ಓದೋಕ್ಕೂ ಇಂಟ್ರೆಸ್ಟ್ ಬರೋವಲ್ದು, ಯಾರು ಇಲ್ಲ ಅಲ್ಲ ಅಂತ ಅನ್ನೋ ಥರ ಫೀಲ್ ಅನ್ಸುತ್ತೆ. ಅಂದ್ರೆ ಹಾಸ್ಟೆಲ್ ಕೂಡ ಖಾಲಿ. ಎಲ್ಲರೂ ಆಲ್ಮೋಸ್ಟ್ ಬೇರೆ ಕಾಲೇಜ್ನವ್ರು ಎಲ್ಲರೂ ಮುಗಿಸ್ಕೊಂಡು ಹೋಗ್ಬಿಟ್ಟಾರ. ನಮ್ಮ ಹೆಸರದೇ ಕಾಲೇಜ್ನವ್ರು ಲೇಟ್ ನಮ್ಮದು. ಎಷ್ಟು ಫೀಲ್ ಬ್ಯಾಡ್ ಅನ್ಸಕತ್ತೈತೆ ಅಂದರೆ ಅದು ಎಕ್ಸ್ಪ್ಲೇನ್ ಮಾಡ್ಕೂರ್ದು. ಈ ಕಡೆ ಎಕ್ಸಾಮ್ಸ್ ಐತೆ, ಓದಬೇಕಾ ಏನು, ಆ ಕಡೆ ಯೋಚನೆ ಮಾಡ್ಬೇಕಾ, ಏನು ತಿಳಿಯವಲ್ತು. ಅದು ಏನಂತಾರಲ್ಲ, ಎಷ್ಟು ದಿನ ಇದ್ರೂ ಒಂದಿನ ಹೋಗ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅಂದರೂ ಬರಲ್ಲ, ಏನು ಮಾಡಿದ್ರು ಬರಲ್ಲ. ನಾವು ಕೂಡ ಅಷ್ಟೇ. ಇವತ್ತು 8 ದಿನದಲ್ಲಿ ಏನಂದು ಮಂಗಳವಾರ ಎಕ್ಸಾಮ್ ಇರೋದು, ಬುಧವಾರ ನಾನು ಕೂಡ ಹೋಗ್ತೀನಿ. ಆರ್ತಿ, ನೀವೇ ಫೈನಲ್ ಇಯರ್ ನೆಕ್ಸ್ಟ್. ಅದಕ್ಕೆ ನಾವು ಈ ರೂಮಲ್ಲಿ ಇರ್ತಾ ಇಲ್ಲ. ಈಗ ಕ್ಲಾಸ್ ಹೋಗ್ತಿದ್ದೀವಲ್ಲ, ಎಷ್ಟು ಬೆಸ್ಟ್ ಫೀಲ್ ಬರಕಂತಂದ್ರೆ ಅದು ಹೇಳ್ಕೊಡ್ದು. ಎಲ್ಲರೂ ಇದ್ದಾಗ ರೂಮ್ ಒಂಥರ ಸೈಲೆಂಟ್ ಇರುತ್ತೆ ಬಿಡು ಅಂತ ಅನ್ಸುತ್ತೆ. ಬಟ್ ಆ ಸೈಲೆಂಟ್ ಪೇನ್ ಇವಾಗ ಗೊತ್ತಾಗುತ್ತೆ. ಆ್ಯಕ್ಚುಲಿ ಸೈಲೆಂಟ್ ಇದ್ರೆ ಹೆಂಗಾಗುತ್ತೆ. ಎಲ್ಲರೂ ಸೈಲೆಂಟ್ ಇರಬೇಕು, ಚೆನ್ನಾಗಿ ಓದ್ಕೊಂತೀವಿ ಅಂತ ಹೇಳ್ತೀವಲ್ಲ, ಎಲ್ಲರೂ ಇದ್ದಾಗೆ ಓದಬೇಕು. ಎಷ್ಟು ಮನಸ್ಸಿಗೆ ಬೇಜಾರು ಲೋನ್ಲಿನೆಸ್ ಫೀಲ್ ಆಗುತ್ತಂದ್ರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಿಲ್ಲ ಅಷ್ಟು.